ನೀವು ಕೂಡ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಆ್ಯಂಡ್ ನಿಮಗೂ ಕೂಡ ಸಬ್ಸ್ಕ್ರೈಬರ್ಸ್ ಬರ್ತಿಲ್ವಾ? ವೀಡಿಯೋ ಕಷ್ಟಪಟ್ಟು ವೀಡಿಯೋ ಮಾಡ್ತೀರಾ, ಅಪ್ಲೋಡ್ ಮಾಡ್ತೀರಾ ಆ್ಯಂಡ್ ಬರೀ ಅದಕ್ಕೆ 30 ವ್ಯೂಸ್, 40 ವ್ಯೂಸ್ ಆ್ಯಂಡ್ 50 ವ್ಯೂಸ್, ಕೊನೆಯಲ್ಲಿ ವ್ಯೂಸೇ ಬರೋಲ್ಲ. ಸೊ ನೀವು ಕೂಡ ಸಬ್ಸ್ಕ್ರೈಬರ್ಸ್ ಪಡ್ಕೊಬೋದು. ನೀವು ಮಾಡ್ತಿರೋ ಮಿಸ್ಟೇಕ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ನಿಮಗೆ ಮಾತ್ರ ಅಲ್ಲ, 90% ಹೊಸ್ದಾಗಿ ಬಂದಿರೋ ಕ್ರಿಯೇಟರ್ಸ್ಗೆ ಇದೇ ಪ್ರಾಬ್ಲಮ್ ಕೂಡ ಅವರು ಕೂಡ ಫೇಸ್ ಮಾಡ್ತಿರ್ತಾರೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನೀವು ಮಾಡೋವಂಥ ಸಣ್ಣ ಮಿಸ್ಟೇಕ್ಸ್ನ ರೆಡ್ಯೂಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನಂಬರ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದು ಯಾವ ಥರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ಸ್ನ ಯಾವ ಥರ ಇನ್ಕ್ರೀಸ್ ಮಾಡ್ಕೊಬೋದು ಅಂತ ಒಂದು ರಿಯಲ್ ಮೆಥಡ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ಥರ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಅಥವಾ ಅವ್ರ ತಕ್ಕ ಹೋಗಿ ಇವ್ರ ತಕ್ಕ ಹೋಗಿ ಅದು ಇದು ಏನು ಹೇಳ್ಕೊಡಲ್ಲ ಗುರು. ನೀವು ಮಾಡ್ತಿರೋ ಒಂದು ಸಿಂಪಲ್ ಮಿಸ್ಟೇಕ್ಸ್ನ ನೀವೇ ಕರೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನಂಬರು ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನಿಮ್ಮ ಚಾನಲ್ ಕೂಡ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರೊಳಗೆ ನೀವು ಯಾವ್ಯಾವ ಥರ ಮಿಸ್ಟೇಕ್ಸ್ ಮಾಡ್ತಿರ್ತೀರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ. ಒಂದು ಬೋನಸ್ ಟಿಪ್ ಕೂಡ ಇದೆ. ನೀವು ಮಾಡ್ತೀರಾ ಅಂತ ಮೊದಲನೇ ಮಿಸ್ಟೇಕು, ಕರೆಕ್ಟಾಗಿ ಒಂದು ನೀಶ್ನ ಚೂಸ್ ಮಾಡಲ್ಲ. ನೀಶ್ ಮೀನ್ಸ್ ನೀವು ಯಾವುದ್ರ ಮೇಲೆ ವಿಡಿಯೋ ಮಾಡಬೇಕೋ ಆ ಒಂದು ಕ್ಯಾಟಗರಿನ ನೀವು ಚೂಸ್ ಮಾಡ್ಕೊಬೇಕು. ನೀವು ಮೊದಲನೇ ದಿನ ವ್ಲಾಗ್ ಮಾಡೋದು, ಎರಡನೇ ದಿನ ಕಾಮಿಡಿ ಮಾಡೋದು, ಮೂರನೇ ದಿನ ಏನಾದರೂ ಒಂದು ಮಾಡಿಬಿಡೋದು. ಸೊ ಅದರಿಂದ ಏನಾಗ್ತಿದೆ, ಯೂಟ್ಯೂಬ್ ಆಲ್ಗೋರಿಥಮ್ಗೆ ನಿಮ್ಮ ಒಂದು ಆಡಿಯನ್ಸ್ ಯಾರು ಅಂತ ಕಂಡುಹಿಡ್ಕೊಳ್ಳೋದಕ್ಕೂ ಗೊತ್ತಾಗ್ತಿರಲ್ಲ, ನಿಮ್ಮ ಒಂದು ವಿಡಿಯೋನ ಯಾರಿಗೆ ರೆಕಮೆಂಡ್ ಮಾಡಬೇಕು ಅಂತಲೂ ಗೊತ್ತಾಗ್ತಿರಲ್ಲ. ಡೈರೆಕ್ಟಾಗಿ ನೀವು ಯೂಟ್ಯೂಬ್ಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಅದರಿಂದ ನೀವು ಕರೆಕ್ಟಾಗಿರೋ ಒಂದು ನೀಶ್ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಟೆಕ್ ವಿಡಿಯೋ ಮಾಡಿಲ್ಲ ಅಂದರೆ ವ್ಲಾಗಿಂಗ್ ಮಾಡ್ತೀರಾ, ವ್ಲಾಗಿಂಗ್ ಮಾಡಿ. ಸ್ಟೋರಿ ಟೆಲ್ಲರ್ ಆಗ್ತೀರಾ, ಸ್ಟೋರಿ ಟೆಲ್ಲರ್ ಆಗಿ. ಅದು ಬಿಟ್ಬಿಟ್ಟು ಡೈಲಿ ಒನ್ ಬೈ ಒನ್ ನೀವು ಅಪ್ಲೋಡ್ ಮಾಡ್ಕೊಂಡು ಹೋದರೆ ಬೇರೆ ಕ್ಯಾಟಗರಿನ ನಿಮ್ಮ ಒಂದು ವಿಡಿಯೋನ ಯಾರಿಗೆ ಶೋ ಮಾಡಬೇಕು ಅಂತ ಯೂಟ್ಯೂಬ್ಗೆ ಗೊತ್ತಾಗ್ತಿರೋ. ಸೊ ನಿಮ್ಮ ಒಂದು ನೀಶ್ನ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಪಾಯಿಂಟ್ ನಂಬರ್ 2, ನಿಮ್ಮ ಒಂದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಉಪ್ಪನ್ನ ಕರೆಕ್ಟಾಗಿ ಬಳಸಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಜ್ಜು ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಅಂದರೆ ಯಾರೂ ಬರಲ್ಲ. ಈ ಒಂದು ಸಿಂಪಲ್ ಮಿಸ್ಟೇಕ್ ಮಾಡಲಿಲ್ಲ ಅಂದರೆ ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ತುಂಬ ಗ್ರೋತ್ ಮಾಡ್ಬೋದು. ಹೆಂಗಿತ್ತು ಇದೇ ಥರನೇ ನೀವು ನಿಮ್ಮ ಒಂದು ಯೂಟ್ಯೂಬ್ ಸ್ಟಾರ್ಟಿಂಗಲ್ಲಿ ಹುಕ್ ಬಳಸಿದ್ರೆ ನಿಮ್ಮ ಒಂದು ಆಡಿಯನ್ಸು ನಿಮಗೆ ನೋಡ್ತಾರೆ. ಆ್ಯಂಡ್ ನೀವು ಆಡಿಯನ್ಸ್ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂದರೆ, ನಿಮ್ಮ ಸ್ಟಾರ್ಟಿಂಗಲ್ಲಿ ಒಂದು 5 ರಿಂದ 6 ಸೆಕೆಂಡ್ ವೀಡಿಯೋದಲ್ಲೇ ನಿಮ್ಮ ಒಂದು ವೀಡಿಯೋ ನೋಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಸೊ ಅದರಿಂದ ಸ್ಟಾರ್ಟಿಂಗಲ್ಲಿ ನೀವು ಕರೆಕ್ಟಾಗಿರೋ ಅಂಥ ಒಂದು ಹುಕ್ ಬಳಸಿ. ಆ್ಯಂಡ್ ನೀವು ಮಾಡ್ತಿರೋ ಅಂಥ ಮಿಸ್ಟೇಕ್ ನಂಬರ್ 3, ಟೈಟಲ್ ಆ್ಯಂಡ್ ಥಂಬ್ನೇಲ್. ನೀವು ಯಾವುದೋ ಒಂದು ವೀಡಿಯೋ ಮಾಡ್ತೀರಾ, ಯಾವುದೋ ಒಂದು ಟೈಟಲ್ ಹಾಕ್ತೀರಾ. ಆ್ಯಂಡ್ ನಿಮ್ಮ ವೀಡಿಯೋಗೆ ತಕ್ಕಂಗೆ ಟೈಟಲ್ ಹಾಕಬೇಕು. ಆ್ಯಂಡ್ ಎಕ್ಸ್ಪೆಷಲಿ ಥಂಬ್ನೇಲ್. ನೀವು ಒಂದು ವೀಡಿಯೋ ಮಾಡಿದ್ರೆ ಥಂಬ್ನೇಲ್ ಕ್ರಿಯೇಟ್ ಮಾಡಿ. ನೀವೇ ಒಂದು ವೀಡಿಯೋ ಮಾಡಿರ್ತೀರ, ಥಂಬ್ನೇಲೇ ಬೇರೆ ಯಾವುದೋ ಒಂದು ಹಾಕಿದ್ರೆ ನೀವು ಬೆಂಗಳೂರಲ್ಲಿ ಓಡಾಡ್ಬಿಟ್ಟು ನಾನು ಅಮೇರಿಕಾ ಅಂತ ಥಂಬ್ನೇಲ್ ಹಾಕಿದ್ರೆ ಯೂಟ್ಯೂಬ್ಗೆ ನೀವು ಮಾಡ್ತಿರೋದು ತಪ್ಪು ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ನಿಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ನೀವು ಎಲ್ಲಿ ಏನು ಮಾಡಿರ್ತೀರೋ ಅದ್ರ ರಿಲೇಟೆಡ್ ಥಂಬ್ನೇಲ್ ಕ್ರಿಯೇಟ್ ಮಾಡಿ. ಒಂದು 4 ವರ್ಡ್ಸು ಬೋಲ್ಡಾಗಿ ಟೆಕ್ಸ್ಟ್ ಹಾಕಿ, ಎಕ್ಸ್ಪ್ರೆಷನ್ ಕೊಡಿ, ಜನಗಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿ. ಓಕೆ, ಅದರಿಂದ ನಿಮ್ಮ ಒಂದು ಚಾನಲ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೀವು ಮಾಡ್ತಿರೋವಂಥ 4ನೇ ಮಿಸ್ಟೇಕು ಕನ್ಸಿಸ್ಟೆನ್ಸಿ. ಮೊದಲನೇ ಒಂದು ವಾರದಲ್ಲಿ ಜೋಶ್ ಇರುತ್ತೆ, ವಾರದಲ್ಲಿ 3 ರಿಂದ 4 ವೀಡಿಯೋನ ಹಾಕ್ಬಿಡ್ತೀರಾ. ಆ್ಯಂಡ್ ಮೊದಲನೇ ಒಂದು ತಿಂಗಳವರೆಗೂ ಕೂಡ ಜೋಶ್ ಇರುತ್ತೆ. ಆ್ಯಂಡ್ ವೀಡಿಯೋಸ್ ಕನ್ಸಿಸ್ಟೆಂಟ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಆಮೇಲೆ ಏನು ಮಾಡ್ತೀರಾ, ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, 15 ದಿನ ಬಿಡ್ತೀರಾ. ಆ್ಯಂಡ್ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಫೈನಲಿ 30 ದಿನ ಬಿಟ್ಟೇ ಬಿಡ್ತೀರಾ. ಸೊ ಇದರಿಂದ ನಿಮ್ಮ ಒಂದು ಚಾನಲ್ ಗ್ರೋತು ಕಮ್ಮಿ ಆಗ್ತಿದೆ, ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇಲ್ಲ. ನೀವೇನು ಮಾಡಬೇಕು, 15 ದಿನ ಅಲ್ಲ, ವಾರಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಒಂದು 3 ವೀಡಿಯೋ ಆದರೂ ಹಾಕಿ. ಆ್ಯಂಡ್ ಇದೇ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಆ್ಯಂಡ್ ಗ್ಯಾಪ್ನ ಇಟ್ಕೊಳ್ಳಿ. ನಿಮ್ಮ ಒಂದು ಟ್ಯಾಲೆಂಟ್ಗಿನ್ನ ಕನ್ಸಿಸ್ಟೆನ್ಸಿನೇ ಇಂಪಾರ್ಟೆಂಟು. ಅದು ನಿಮ್ಮ ಟ್ಯಾಲೆಂಟ್ನ ಮೀರಿಸೋತ್ತು ತಾಕತ್ತು ಕೂಡ ನಿಮ್ಮ ಕನ್ಸಿಸ್ಟೆನ್ಸಿಗೆ ಇದೆ. ಸೊ ಮೇಂಟೈನ್ ಕನ್ಸಿಸ್ಟೆನ್ಸಿಗೆ ವಿಡಿಯೋ ಅಪ್ಲೋಡ್ ಮಾಡಿ, ಸಬ್ಸ್ಕ್ರೈಬರ್ಸು ತಾನಾಗೇ ಬರ್ತಾರೆ. ಓಕೆ, ನೀವು ಮಾಡ್ತಿರೋವಂಥ 5ನೇ ಮಿಸ್ಟೇಕ್ಸು ಶಾರ್ಟ್ಸ್ ಅಪ್ಲೋಡ್ ಮಾಡಲ್ಲ, ಓನ್ಲಿ ಲಾಂಗ್ ವಿಡಿಯೋನೇ ಮಾಡ್ತಾ ಇರ್ತೀರಾ. ಸೊ ಇದರಿಂದ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ಕಮ್ಮಿ ಆಗ್ತಾ ಇರ್ತಾರೆ. ಕಮ್ಮಿ ಮೀನ್ಸ್ ನಿಮಗೆ ಸಬ್ಸ್ಕ್ರೈಬರ್ಸೇ ಆಗಲ್ಲ. ನೀವು ಸಪೋಸ್ ಒಂದು ಲಾಂಗ್ ವಿಡಿಯೋ ಮಾಡಿದ್ರೆ ಅದರಿಂದನೇ ಎತ್ಕೊಂಡು ನೀವೊಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿ. ಶಾರ್ಟ್ಸ್ ವಿಡಿಯೋ ಬೇಗ ನ್ಯೂ ಯೂಸರ್ಸ್ಗೆ ರೀಚ್ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ಶಾರ್ಟ್ಸ್ ವಿಡಿಯೋ ನೀವು ಆಡಿಯನ್ಸಿಗೆ ರೀಚ್ ಆದರೆ ನಿಮ್ಮ ಒಂದು ಲಾಂಗ್ ವಿಡಿಯೋ ಕೂಡ ಅವರು ನೋಡ್ತಾರೆ. ಅದರಿಂದ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡೋದು ಮಿಸ್ ಮಾಡಲೇಬೇಡಿ. ನೀವು ನಿಮ್ಮ ಒಂದು ಶಾರ್ಟ್ಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿ. ಶಾರ್ಟ್ಸ್ ಮಾತ್ರ ಬಿಡೋಕ್ಕೆ ಮಾತ್ರ ಹೋಗಲೇಬೇಡಿ. ಆ್ಯಂಡ್ ನೀವು ಮಾಡ್ತಿರೋ ಒಂದು 6ನೇ ಮಿಸ್ಟೇಕ್ಸು, ನಿಮ್ಮ ಒಂದು ಆಡಿಯನ್ಸ್ ಜೊತೆ ನೀವು ಕನೆಕ್ಷನ್ ಬಿಲ್ಡ್ ಮಾಡ್ತಿರಲ್ಲ. ಸುಮ್ಮನೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರಾ, ಬಿಡ್ತಾ ಇರ್ತೀರಾ. ಸೊ ಅದ್ರ ಬದಲು ನಿಮ್ಮ ಒಂದು ಆಡಿಯನ್ಸ್ ಜೊತೆ ನೀವು ಕನೆಕ್ಷನ್ ಬಿಲ್ಡ್ ಮಾಡ್ಕೊಳ್ಳಿ. ಅವ್ರು ಲೈಕ್ ಅಥವಾ ಕಮೆಂಟ್ ಮಾಡಿದ್ರೆ ಕಮೆಂಟಿಗೆ ರಿಪ್ಲೈ ಮಾಡಿ. ಕಮ್ಯುನಿಟಿ ಚಾನಲಲ್ಲಿ ಪೋಸ್ಟ್ ಮಾಡಿ. ಆ್ಯಂಡ್ ಪೋಲ್ ಕ್ರಿಯೇಟ್ ಮಾಡಿ.
ಆ್ಯಂಡ್ ನಿಮ್ಮ ಒಂದು ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಒಂದು ವಿಡಿಯೋದಲ್ಲಿ ಅವರನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ. ಲೈಕ್ ನಿಮ್ಮ ಒಂದು ಚಾನಲ್ ಕೂಡ ನನ್ನ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಈ ಥರ ನಿಮ್ಮ ಒಂದು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಒಂದು ಆಡಿಯನ್ಸ್ನ ಕೂಡ ನೀವು ಇನ್ವಾಲ್ವ್ ಮಾಡ್ಕೊಬೇಕು. ಇದರಿಂದ ನಿಮ್ಮ ಆಡಿಯನ್ಸ್ ಜೊತೆ ನಿಮ್ಮದು ಎಮೋಷ್ನಲಿ ಒಂದು ಸ್ಟ್ರಾಂಗ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಇದರಿಂದ ಒಂದು ಲಾಯಲ್ ಆಡಿಯನ್ಸ್ ಕ್ರಿಯೇಟ್ ಆಗ್ತಾರೆ. ಇದರಿಂದ ಆಟೋಮೆಟಿಕಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೇ ಆಗ್ತಾರೆ, ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗುತ್ತೆ. ಆ್ಯಂಡ್ ಫೈನಲ್ ಆಗಿ ಇದೇ ನಿಮ್ಮ ಒಂದು ಬೋನಸ್ ಟಿಪ್ ಏನಂದರೆ, ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಜಸ್ಟ್ ಬಿಟ್ಬಿಡ್ತೀರಾ ಆ್ಯಂಡ್ ಬೇರೆ ವಿಡಿಯೋ ಮಾಡೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀರಾ. ಅದ್ರ ಬದಲು ಎಷ್ಟೋ ಜನ ಕ್ರಿಯೇಟರ್ಸು ಅವ್ರ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಮೈನ್ ಥಿಂಗ್ ಅನಾಲಿಟಿಕ್ಸ್ ಚೆಕ್ ಮಾಡ್ತಾರೆ, ಆಡಿಯನ್ಸ್ ರಿಟೆನ್ಷನ್ ಚೆಕ್ ಮಾಡ್ತಾರೆ, ಆಡಿಯನ್ಸ್ ಎಂಗೇಜ್ಮೆಂಟ್ ಚೆಕ್ ಮಾಡ್ತಾರೆ, ಕ್ಲಿಕ್ ಥ್ರೂ ರೇಟ್ ಚೆಕ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಒಂದು ವಾಚ್ ಟೈಮ್ ಕೂಡ ಚೆಕ್ ಮಾಡ್ತಾರೆ. ಇದ್ಯಾವ ಥರ ಅಂದರೆ, ನಿಮ್ಮ ಒಂದು ಅನಾಲಿಟಿಕ್ಸಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ವಾಚ್ ಟೈಮ್ ಏನಾಗ್ತಿದೆ, ಎಷ್ಟು ಜನ ನಿಮ್ಮ ಒಂದು ವಿಡಿಯೋನ ಎಲ್ಲಿವರೆಗೂ ನೋಡ್ತಾ ಇದ್ದಾರೆ ಅನ್ನೋದೊಂದು ಗೊತ್ತಾಗುತ್ತೆ. ಅದರಿಂದ ನೀವು ಯಾವುದಾದ್ರು ಒಂದು ವ್ಯಾಲ್ಯೂ ಇಲ್ದಿರೋ ಒಂದು ನಿಮ್ಮ ಒಂದು ವಿಡಿಯೋದಲ್ಲಿ ಪಾರ್ಟ್ ಇದೆ, ಆದರೂ ನೀವು ಟ್ರಿಮ್ ಮಾಡ್ಬೋದು. ಎಡಿಟ್ ಆಪ್ಷನಲ್ಲಿ ಹೋಗಿ ನೀವು ನಿಮ್ಮ ಒಂದು ವಿಡಿಯೋದಲ್ಲಿರೋ ಯಾವ್ದಾದ್ರು ವ್ಯಾಲ್ಯೂ ಇಲ್ದಿರೋ ಪಾರ್ಟಲ್ಲಿ ನಿಮ್ಮ ಒಂದು ಆಡಿಯನ್ಸು ಕಮ್ಮಿ ಆಗ್ತಾ ಇದ್ದಾರೆ ಅಂದರೆ ನೀವು ಅದನ್ನು ಒಂದು ಟ್ರಿಮ್ ಮಾಡಿ ರಿಮೂವ್ ಮಾಡ್ಬೋದು. ಆ್ಯಂಡ್ ಆಡಿಯನ್ಸ್ ಎಂಗೇಜ್ಮೆಂಟು ಕಮ್ಮಿ ಆಗ್ತಾ ಇದ್ದರೆ ನಿಮ್ಮ ಒಂದು ಕಂಟೆಂಟಲ್ಲಿ ನೀವು ಚೇಂಜ್ ಮಾಡ್ಕೊಬೋದು. ಸೊ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನೀವು ಅನಾಲಿಟಿಕ್ಸ್ ಚೆಕ್ ಮಾಡಿದ್ರೆ ಇದೆಲ್ಲ ಫೀಚರ್ಸು, ಇದೆಲ್ಲ ಒಂದು ಇನ್ಫಾರ್ಮೇಷನ್ನು ನಿಮಗೆ ಗೊತ್ತಾಗುತ್ತೆ. ಇದರಿಂದ ನಿಮ್ಮ ಒಂದು ವಿಡಿಯೋ ಕ್ವಾಲಿಟಿ ಆಗಲಿ, ನಿಮ್ಮ ಒಂದು ವಿಡಿಯೋ ಕಂಟೆಂಟ್ ಆಗಲಿ ನೀವು ಜಾಸ್ತಿ ಮಾಡಿಕೊಂಡ್ರೆ ಆಡಿಯನ್ಸು ತಾನೇ ನಿಮ್ಮ ಒಂದು ವಿಡಿಯೋ ನೋಡ್ತಾರೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಆರಾಮಾಗಿ ಇನ್ಕ್ರೀಸ್ ಆಗ್ತಾರೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ.